ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಶೇಖರ್. ಇಲ್ಲಿ ನಾನು ಮಾನಸಿಕ ವೈದ್ಯರು ಮತ್ತು ಡಿ ಅಡಿಕ್ಷನ್ ಸ್ಪೆಷಲಿಸ್ಟ್, ಅಂದರೆ ನಶಾ ಮುಕ್ತಿಗೆ ಪರಿಣತನು. ಇಂದು ನಾನು ನಿಮಗೆ ನಮ್ಮ ನಿರ್ಮಲ ಆಸ್ಪತ್ರೆ ಬಗ್ಗೆ ಹೇಳಲು ಬಂದಿದೆ. ಡಿ ಅಡಿಕ್ಷನ್ ಸೆಂಟರ್ ಅಲ್ಲಿ ಯಾವ ರೀತಿಯ ಅಡಿಕ್ಷನ್ ಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ ಎಂಬುದನ್ನು ನಾನು ವಿವರಿಸುತ್ತೇನೆ. ನಿರ್ಮಲ್ ಆಸ್ಪತ್ರೆ ಮತ್ತು ಡಿ ಅಡಿಕ್ಷನ್ ಸೆಂಟರ್ಗೆ ಸುಮಾರು 16 ವರ್ಷಗಳ ಅನುಭವವಿದೆ. ನಾವು ಸುಮಾರು 36,000ಕ್ಕೂ ಹೆಚ್ಚು ರೋಗಿಗಳನ್ನ ನೋಡಿದಿವೆ. ಅತ್ಯಂತ ಸಾಮಾನ್ಯವಾಗಿ ಕಾಣುವ ಅಡಿಕ್ಷನ್ ಎಂದರೆ ಮದ್ಯಪಾನ, ಶರಾಬ್ ಅಡಿಕ್ಷನ್. ಅದಿನಂತರ ನಿಕೋಟಿನ್ ಸಂಬಂಧಿತ ಉತ್ಪನ್ನಗಳು ಬರ್ತವೆ. ಉದಾಹರಣೆಗೆ ತಂಬಾಕು, ಸಿಗರೇಟ್, ಗುಟ್ಕಾ, ಮಾವ, ಕಹಿನಿ, ಅಬಕ್ಕಿ. ಅದಿನಂತರ ನೆವಿಸ್ ಸಂಬಂಧಿತ ಉತ್ಪನ್ನಗಳು ಬರ್ತವೆ, ಅಂದ್ರೆ ಭಾಂಗ್, ಗಾಂಜಾ, ಚರಸ್, ಹಶೀಶ್ ಆಯಿಲ್, ಬ್ರ್ಯಾಂಡ್, ಶುಗರ್. ಇದನ್ನೇ ಅಫು ಅಥವಾ ಓಪಿಯಾಯ್ಡ್ಗಳು ಎಂದು ಕರೆಯಬಹುದು. ಇದರಲ್ಲಿ ಟ್ಯಾಬ್ಲೆಟ್ಗಳು ಕೂಡ ಲಭ್ಯವಿವೆ. ಉದಾಹರಣೆಗೆ ಸಿಂಥೆಟಿಕ್ ಓಪಿಯಾಯ್ಡ್ಗಳು, ಅದರಲ್ಲಿ ಟ್ರಾಮಡಾಲ್, ಸ್ಪಾಸ್ಮೋ, ಪ್ರೋಗ್, 14 ಎಡಿಷನ್, ಮಾರ್ಫಿನ್ ಎಡಿಷನ್ ಬರ್ತವೆ. ಕೆಲವು ಜನರಲ್ಲಿ ಸಿರಪ್ ನ ವ್ಯಸನವೂ ಕಾಣಬಹುದು. ಅದರಲ್ಲಿ ಕೋಡಿನ್ ಇರುತ್ತೆ. ಇದು ಸಹ ಸಾಮಾನ್ಯವಾದ ವ್ಯಸನವಾಗಿದೆ. ಅದಿನಂತರ ಕೋಕೇನ್, LSD, ಪೀಟ್ಮೆನ್, ಮೆಫೆ, ಡ್ರಾನ್, MD ಪೌಡರ್ ಇತ್ಯಾದಿ. ಕೆಲವು ಜನರಲ್ಲಿ ಟರ್ಮಿನ್ ವ್ಯಸನವೂ ಕಾಣಬಹುದು, ಅಂದ್ರೆ ಮೆಫೆನ್ಡರ್ಮಿನ್ ಸಲ್ಫೇಟ್ ನ ವ್ಯಸನ, ನಿದ್ರಾಜನಕ ಗುಳಿಗೆಗಳು. ಹೀಗಾಗಿ ಅಲ್ಪ್ರಾಜೋಲಾಮ್, ಕ್ಲೋನಾಜೆಪಾಮ್, ಡಯಾಜೆಪಾಮ್, ಲೊರಾಜೆಪಾಮ್, ಪೇನ್ ಕ್ಲಸ್ ಹಾಗೂ ಪ್ರಿಗಾಬಲಿನ್ ಮುಂತಾದವುಗಳು. ಕೆಲವು ಜನರಲ್ಲಿ ಆಯಿಲ್ ಪೇಂಟ್ ಅಥವಾ ವೈಟ್ನರ್, ಪೆಟ್ರೋಲ್ ಹೇರುವ ಆದತೆ ಇರ್ತದೆ. ಇದನ್ನ ಸ್ನಿಫಿಂಗ್ ಎಂದು ಕೂಡ ಕರೀತಾರೆ. ಇದು ಕೂಡ ಕೆಲವು ಜನರಲ್ಲಿ ಅಯೋಡೆಕ್ಸ್ ಅಥವಾ ಜಂಡೂಬಾಮ್ ಅನ್ನು ಬ್ರೆಡ್ ಸ್ಲೈಸ್ ಮೇಲೆ ಹಚ್ಕೊಂಡ್ ತಿನ್ನೋ ಆದತೆ ಇರುತ್ತೆ. ಕೆಲವು ಜನರಲ್ಲಿ ವಿಭಿನ್ನ ರೀತಿಯ ಅಪರೂಪದ ಅಡಿಕ್ಷನ್ ಕಾಣಿಸಿಗುತ್ತದೆ ಅಥವಾ ಅಪರೂಪದ ಪದಾರ್ಥಗಳನ್ನು ಬಳಸ್ತಾರೆ. ಉದಾಹರಣೆಗೆ ಸ್ವಚ್ಛವಾಗಿ ಕಚ್ಚಿದ್ರೆ ನಶೆ ಬರುತ್ತದೆ, ಚಿಪ್ಪಿಯು ಕಚ್ಚಿದ್ರೆ ನಶೆ ಬರುತ್ತದೆ ಎಂದು. ಸ್ಕಾರ್ಪಿಯನ್ ಅಥವಾ ಚಿಪ್ಕಳಿ ಅಥವಾ ಟೋಡ್ ಕಚ್ಚಿದ್ರು ಕೂಡ ಅವರಿಗೆ ನಶೆ ಬರ್ತದೆ. ಹೀಗಾಗಿ ಇವು ವಿಭಿನ್ನ ರೀತಿಯ ಅಡಿಕ್ಷನ್ ಪೇಷಂಟ್ ಗಳಲ್ಲಿ ಕಾಣಿಸಿಕ್ತವೆ. ಇದಕ್ಕೂಡಿಮೆ ಇತ್ತೀಚೆಗೆ URPD ಯಲ್ಲಿಯೂ ವಿಭಿನ್ನ ರೀತಿಯ ಅಡಿಕ್ಷನ್ಗಳು ಕಾಣಿಸುತ್ತಿವೆ. ಉದಾಹರಣೆಗೆ ಟಿವಿ, ಮೊಬೈಲ್, ಇಂಟರ್ನೆಟ್, ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ವಿಡಿಯೋ ಗೇಮ್ಸ್ಗಳು ಹಾಗೂ ಪಬ್ಜಿ ಹೋಲುವ ಆಟಗಳ ಅಡಿಕ್ಷನ್ಗಳು ಕೂಡ ಪೇಷಂಟ್ಗಳಲ್ಲಿ ಕಾಣಿಸುತ್ತವೆ. ಕೆಲವರಲ್ಲಿ ಜುಗಾರಿ ಅಂದ್ರೆ ಮಟ್ಕಾ, ಜುಗಾರಿ ಅಥವಾ ಸಟ್ಟೆಬಾಜಿ ಎಂದು ಕರೆಯುವ ಅದಕ್ಕೂ ಅಡಿಕ್ಷನ್ ಕಾಣಿಸಿಗುತ್ತದೆ. ಅಡಿಕ್ಷನ್ಗಳು ವಿಭಿನ್ನ ರೀತಿಯಲ್ಲಿ ಕಾಣಿಸುತ್ತಾರೆ. ಅತ್ಯಂತ ಸಾಮಾನ್ಯವಾದದ್ದು ಮದ್ಯಪಾನ, ಅಂದ್ರೆ ಮದ್ಯದಲ್ಲಿ ದೇಶಿ ದಾರು ಅಥವಾ ಇಂಗ್ಲಿಷ್ ದಾರು ಎರಡನ್ನೂ ಸೇರಿಸಬಹುದು. ಇದಕ್ಕೂಡಿಮೆ ಇದನ್ನ ನಾವು ಸಿಂಧಿ ಅಥವಾ ತಾಳಿ ಮಾರಿ ಎಂಬ ಅಡಿಕ್ಷನ್ ಕೂಡ ಪೇಷಂಟ್ಗಳಲ್ಲಿ ಕಾಣಬಹುದು. ಈ ಅಡಿಕ್ಷನ್ ಇಂದ ಯಾರಾದ್ರೂ ಹೊರ ಬರಬಹುದು. ಇತ್ತೀಚೆಗೆ ವಿಭಿನ್ನ ಔಷಧಿಗಳು ಲಭ್ಯವಿವೆ. ಉದಾಹರಣೆಗೆ ವಿತ್ಡ್ರಾಲ್ ಮ್ಯಾನೇಜ್ಮೆಂಟ್, ಅಂದ್ರೆ ಈ ಪದಾರ್ಥಗಳು ಅಥವಾ ಸಬ್ಸ್ಟೆನ್ಸ್ಗಳು ಲಭ್ಯವಿಲ್ಲದಿದ್ದರೆ ವಿತ್ಡ್ರಾಲ್ ಲಕ್ಷಣಗಳು ಕಾಣಿಸುತ್ತವೆ. ಆ ವಿತ್ಡ್ರಾಲ್ ಲಕ್ಷಣಗಳು ಬರುವುದನ್ನು ತಡೆಯಲು ಔಷಧಿಗಳನ್ನು ಕೊಡಲಾಗುತ್ತದೆ. ಕೆಲವು ಅಡಿಕ್ಷನ್ ಗಳಲ್ಲಿ ಕ್ರೇವಿಂಗ್ ಕಡಿಮೆ ಮಾಡುವ ಔಷಧಿ ಇರುತ್ತದೆ. ಕೆಲವು ಅಡಿಕ್ಷನ್ ಗಳಿಗೆ ಅವರ್ಜನ್ ಥೆರಪಿ, ಅಂದ್ರೆ ನಾವು ಔಷಧಿ ಪ್ರಾರಂಭಿಸಿದ ಮೇಲೆ ಅದಕ್ ಮೇಲೆ ನಶೆ ಮಾಡಿದ್ರೆ ಅವರಿಗೆ ತೊಂದರೆ ಆಗ್ಬೇಕು. ಇಂತಹ ಔಷಧಿಗಳು ಇವೆ. ಆದ್ದರಿಂದ ಈ ವಿತ್ಡ್ರಾಲ್ ಮ್ಯಾನೇಜ್ಮೆಂಟ್, ಆಂಟಿ ಕ್ರೇವಿಂಗ್ ಡ್ರಗ್ಸ್ ಮತ್ತು ಅವರ್ಷನ್ ಥೆರಪಿಯ ಸಂಯೋಜನೆಯನ್ನ ನೀಡಿದ್ರೆ ರೋಗಿಯಲ್ಲಿ ಖಂಡಿತವಾಗಿಯೂ ಸುಧಾರಣೆ ಆಗಬಹುದು. ಈಗ ನಾವು ರೋಗಿಯನ್ನ ಇದರಿಂದ ಹೇಗೆ ಮುಕ್ತಗೊಳಿಸಬಹುದು ಎಂಬುದನ್ನು ನೋಡಿ. ರೋಗಿಯು ಸಹಕರಿಸುವವರು, ಸ್ವತಃ ಇಚ್ಛಾಶಕ್ತಿಯುಳ್ಳವರು ಮತ್ತು ಅವರಲ್ಲಿ ಪ್ರೇರಣೆಯೂ ಚೆನ್ನಾಗಿದ್ದರೆ ಅವರಿಗೆ ನಾವು OPD ಆಧಾರಿತ ಚಿಕಿತ್ಸೆ ನೀಡಬಹುದು. ಮುಂದೆಯೂ OPD ಆಧಾರಿತವಾಗಿ ಚಿಕಿತ್ಸೆ ಮುಂದುವರಿಸಬಹುದು. ಇದರಲ್ಲಿ ಔಷಧಿ ನೀಡಲಾಗುತ್ತದೆ ಮತ್ತು ನಿಯಮಿತವಾಗಿ 10 ದಿನ, 15 ದಿನ, 20 ದಿನ ಅಥವಾ 1 ತಿಂಗಳಿಗೊಮ್ಮೆ ಫಾಲೋ ಅಪ್ಗೆ ಕರೆಸಲಾಗುತ್ತದೆ ಮತ್ತು ಅವರಲ್ಲಿ ಫಲಿತಾಂಶ ಕಾಣಬಹುದು. ಕೆಲವರಲ್ಲಿ IPD ಅಂದ್ರೆ ಆಸ್ಪತ್ರೆಗೆ ಸೇರಿಸುವ ಅಗತ್ಯವಿರಬಹುದು. ಉದಾಹರಣೆಗೆ ಮದ್ಯಪಾನದ ರೋಗಿ ಇದ್ದರೆ, ಅಂದ್ರೆ ಮದ್ಯಪಾನದ ಅಡಿಕ್ಷನ್ ಇದ್ದರೆ, ಅಂತಹ ರೋಗಿಯಲ್ಲಿ ಹಗುರ ಅಥವಾ ಮಧ್ಯಮ ಮಟ್ಟದ ಅವಲಂಬನೆಯ ಪ್ಯಾಟರ್ನ್ ಇದ್ದರೆ ಹಗುರ ಅಥವಾ ಮಧ್ಯಮ ಮಟ್ಟದವರನ್ನು OPD ಆಧಾರಿತ ಚಿಕಿತ್ಸೆ ನೀಡಬಹುದು. ಆದ್ರೆ ಗಂಭೀರ ಪರಿಸ್ಥಿತಿ ಇದ್ರೆ, ಅಂದ್ರೆ ಗಂಭೀರ ಮಟ್ಟದಲ್ಲಿ ಅವನು ಅಡಿಕ್ಟ್ ಆಗಿದ್ರೆ ಅಂತವರಿಗೆ ಆಸ್ಪತ್ರೆಗೆ ಸೇರಿಸುವ ಅಗತ್ಯವಿರಬಹುದು. ಹಾಗಂದ್ರೆ ಅವನು ಪ್ರತಿದಿನ ಕುಡಿಯುತ್ತಾನೆ, ಕುಡಿದ ಮೇಲೆ ಕೋಪಗೊಂಡು ನಿಂದನೆ ಮಾಡುತ್ತಾನೆ, 12 ಬಾರಿ ಅಪಘಾತವಾಗುತ್ತದೆ, ದೈಹಿಕ ಸಮಸ್ಯೆಗಳು, ಉದಾಹರಣೆಗೆ ಪೀಳಿಯ ಆಗಬಹುದು, ಹೊಟ್ಟೆಯಲ್ಲಿ ನೀರು ಜಮಾಯಬಹುದು ಅಥವಾ ಸಿರೋಟಿಕ್ ಬದಲಾವಣೆಗಳು ಆಗಬಹುದು ಅಥವಾ ರಕ್ತಸ್ರಾವ ಸಮಸ್ಯೆ ಇದ್ದರೆ ಅಂತಹ ರೋಗಿಗಳನ್ನು ಕೂಡ ಆಸ್ಪತ್ರೆಗೆ ಸೇರಿಸುವ ಅಗತ್ಯವಿರಬಹುದು. ಕೆಲವರಲ್ಲಿ ಕುಡಿಯೋ ನಂತರ ವರ್ತನೆಯ ಸಮಸ್ಯೆ ಉಂಟಾಗ್ತದೆ. ಅವರು ಕುಡಿದ ಮೇಲೆ ಕೋಪಗೊಂಡು ನಿಂದನೆ ಮಾಡಿ ತಮ್ಮ ಹೆಂಡತಿಗೆ ಅನುಮಾನ ಪಡ್ತಾರೆ. ಅಥವಾ ಕೆಲವರಲ್ಲಿ OPD ಆಧಾರಿತ ಚಿಕಿತ್ಸೆ ನೀಡಿದ್ರೂ ಕೂಡ ಯಾವುದೇ ಬದಲಾವಣೆ ಕಾಣಿಸ್ತಿರ್ಬೋದು.
ವೈದ್ಯಕೀಯ ಸಂಕೀರ್ಣತೆಗಳು, ಉದಾಹರಣೆಗೆ ಪ್ಯಾಂಕ್ರಿಯಾಟೈಟಿಸ್ ಅಥವಾ ಕೆಲವರಲ್ಲಿ ಪಿಟ್ಸ್, ಮೂರ್ಛೆ ರೋಗ ಉಂಟಾಗಬಹುದು. ಅಂತಹವರನ್ನು ಆಸ್ಪತ್ರೆಗೆ ಸೇರಿಸುವ ಅಗತ್ಯವಿರಬಹುದು. ಆಸ್ಪತ್ರೆಗೆ ಸೇರಿಸಿದ ನಂತರ ಸಾಮಾನ್ಯವಾಗಿ 1 ತಿಂಗಳ ಅಥವಾ 1 ತಿಂಗಳ ಕಾಲದ ದಾಖಲೆ ಸಾಕಾಗುತ್ತದೆ. ಕೆಲವರಿಗೆ ಹೆಚ್ಚು ಸಮಯ ಬೇಕಾಗಬಹುದು. ಆದರೆ ಸಾಮಾನ್ಯವಾಗಿ ಇದು ವಿಥ್ಡ್ರಾವಲ್ ಮ್ಯಾನೇಜ್ಮೆಂಟ್, ಆಂಟಿ ಕ್ರೇವಿಂಗ್ ಥೆರಪಿ ಮತ್ತು ಅವರ್ಷನ್ ಥೆರಪಿಯಿಂದ ಕೂಡಿರುತ್ತದೆ. ಇದಾದ ನಂತರ ನಾವು ಈ ರೋಗಿ ಯಾಕೆ ನಶೆ ಮಾಡುತ್ತಾನೆ ಎಂಬುದನ್ನು ಅಧ್ಯಯನ ಮಾಡುತ್ತೇವೆ. ಮಾನಸಿಕ ಪರೀಕ್ಷೆಗಳನ್ನು ಮಾಡುತ್ತೇವೆ, ಮಾನಸಿಕ ಮೌಲ್ಯಮಾಪನ ಮಾಡುತ್ತೇವೆ, ರೆಡಿ ಕೌನ್ಸಿಲಿಂಗ್, ರೋಗಿಯ ಕೌನ್ಸಿಲಿಂಗ್ ಅಥವಾ ವಿವರವಾದ ಇತಿಹಾಸವನ್ನು ತೆಗೆದು ಅವನು ನಶೆ ಮಾಡುವ ಕಾರಣವನ್ನು ಹುಡುಕುತ್ತೇವೆ. 50% ಇಲ್ಲಂದ್ರೆ ಆಲ್ಕೋಹಾಲ್ ಅಡಿಕ್ಟೆಡ್ ರೋಗಿಗಳಲ್ಲಿ ಯಾವುದೋ ಒಂದು ಮಾನಸಿಕ ಕಾಯಿಲೆ ಇರುತ್ತದೆ. ಅದನ್ನು ನಾವು ಗುರುತಿಸಿ ಅದರ ಚಿಕಿತ್ಸೆಯನ್ನು ಕೂಡ ಪ್ರಾರಂಭಿಸುತ್ತೇವೆ. ಇದಕ್ಕೂ ಕೂಡ ರೋಗಿಗೆ ವೈದ್ಯಕೀಯ ಸಂಕೀರ್ಣತೆಗಳು ಇದ್ರೆ, ಉದಾಹರಣೆಗೆ ರಕ್ತದೊತ್ತಡದ ತೊಂದರೆ, ಶುಗರ್ ಸಮಸ್ಯೆ, ನಾನು ಮೊದಲು ಹೇಳಿದಂತೆ ಹೆಪಟೈಟಿಸ್ ಅಥವಾ ಸಿರೋಟಿಕ್ ಬದಲಾವಣೆಗಳು ಅಥವಾ ಪೀಲಿಯಾ, ನ್ಯೂರೋಪತಿ ಇದ್ದರೆ, ಇಂತಹ ವೈದ್ಯಕೀಯ ಸಂಕೀರ್ಣತೆಗಳಿಗೂ ನಾವು ಔಷಧಿ ಅಥವಾ ಚಿಕಿತ್ಸೆ ಪ್ರಾರಂಭಿಸುತ್ತೇವೆ. ಹಾಗಾದ್ರೆ ಈ 5 ವಿಧದ ಔಷಧಿಗಳ ಸಂಯೋಜನೆಯನ್ನ ಮಾಡಿದ್ರೆ ಖಂಡಿತವಾಗಿಯೂ ಇಂತಹ ರೋಗಿಗಳಿಗೆ ಚಿಕಿತ್ಸೆ ಸಾಧ್ಯವಾಗುತ್ತದೆ. ಅತ್ಯಂತ ಸಾಮಾನ್ಯವಾದ ಪ್ರಶ್ನೆ ಸಂಬಂಧಿಕರಿಂದ ಬರುತ್ತದೆ. ಅಂದ್ರೆ ನಮ್ಮ ರೋಗಿ ಬರುತ್ತಿಲ್ಲ ಅಂದ್ರೆ ನಾವು ಏನು ಮಾಡಬಹುದು ಎಂಬುದು. ನೋಡಿ, ಯಾವ ರೋಗಿಗೆ ಚಿಕಿತ್ಸೆ ನೀಡಬಹುದು ಅಂದ್ರೆ, ಆ ರೋಗಿಗಳು OPDಗೆ ಬರಲಿಚ್ಛಿಸುವವರಿದ್ದರೆ ಅವರಿಗೆ ಖಂಡಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ಆದರೆ ಕೆಲವರು ಶಸ್ತ್ರಚಿಕಿತ್ಸೆಗೆ ಯೋಗ್ಯರಾಗಿಲ್ಲ ಅಥವಾ ಅವರಿಗೆ ದಾಖಲಾಗುವ ಅಗತ್ಯವಿದೆ ಎಂದಾದ್ರೆ ಅಂತಹ ರೋಗಿಗಳನ್ನು ಬಲವಂತವಾಗಿ ದಾಖಲು ಮಾಡುವುದು ಸೂಕ್ತವಾಗುತ್ತದೆ. ನಾವು ಹೇಳುವುದು ಎಂದರೆ, ರೋಗಿ ಯಾರನ್ನಾದ್ರೂ ಕೇಳುತ್ತಾನೆ ಎಂದಾದ್ರೆ ಅವರ ಸಹಾಯವನ್ನು ಪಡೆದು ನೀವು ಬರಬಹುದು. ರೋಗಿ ಮದ್ಯಪಾನ ಅಥವಾ ಮತ್ತೊಂದು ನಶೆಯಲ್ಲಿದ್ರೆ ಅವನನ್ನು ಹಿಡಿದುಕೊಂಡು ತರಬಹುದು. ನಿಮ್ಮ ಬಳಿ ಬಹಳಷ್ಟು ಸ್ನೇಹಿತರು ಇದ್ರೆ ಅಥವಾ ಪೊಲೀಸ್ ಸಹಾಯವನ್ನು ಪಡೆದು ಇಂತಹವರನ್ನು ಆಸ್ಪತ್ರೆಯಲ್ಲಿ ದಾಖಲಿಸಲು ತರಬಹುದು. ನಮ್ಮ ನಿರ್ಮಲ್ ಆಸ್ಪತ್ರೆಯಲ್ಲಿಯೂ ಒಂದು ತಂಡ ಇದೆ. ನಾವು ಸಂಬಂಧಿಕರಿಗೆ ಅಥವಾ ರೋಗಿಯ ಸಂಬಂಧಿಕರಿಗೆ ಸಹಾಯ ಮಾಡ್ತೀವಿ. ನಮ್ಮ ತಂಡವನ್ನ ಕಳುಹಿಸಿ, ಏಕೆಂದ್ರೆ ಪ್ರತಿಯೊಬ್ಬರು ರೋಗಿಯನ್ನ ತರಲು ಸುಲಭವಲ್ಲ. ಆದ್ದರಿಂದ ನಮ್ಮ ತಂಡ ಮತ್ತು ನಮ್ಮ ವಾಹನವನ್ನ ನಾವು ಕಳುಹಿಸ್ತೀವಿ. ಸರಿಯಾದ ಸಲಹೆ ನೀಡಿ ನಿಮಗೆ ರೋಗಿಯನ್ನ ತರಲು ಸಹಾಯ ಮಾಡ್ತೀವಿ. ಹಾಗಾಗಿ ಇಂದು ನಾವು ನಿರ್ಮಲ್ ಆಸ್ಪತ್ರೆಯಲ್ಲಿ ಯಾವ್ಯಾವ ರೀತಿಯ ವ್ಯಸನ ಚಿಕಿತ್ಸೆಯನ್ನು ಮಾಡಲಾಗುತ್ತದೆ ಎಂಬುದರ ಬಗ್ಗೆ ಮಾತನಾಡಿದ್ದೇವೆ. ವ್ಯಸನ ಅಥವಾ ಮನಸ್ಸಿನ ಕಾಯಿಲೆಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದರೆ ನಮ್ಮ ವೆಬ್ಸೈಟ್ www.nirmalaspatre.comಗೆ ಭೇಟಿ ನೀಡಬಹುದು. ಕೆಳಗೆ ನೀಡಿರುವ ಸಂಖ್ಯೆಗೆ ಕರೆ ಮಾಡಿ ವೈಯಕ್ತಿಕವಾಗಿ ಮಾಹಿತಿ ಪಡೆಯಬಹುದು. ನಮ್ಮ ಯೂಟ್ಯೂಬ್ ಚಾನೆಲ್ ನಿರ್ಮಲ್ ಆಸ್ಪತ್ರೆಯನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಚಾನೆಲ್ಗಳನ್ನು ಲೈಕ್ ಮತ್ತು ಫಾಲೋ ಮಾಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಷಯದ ಬಗ್ಗೆ ಚರ್ಚೆ ಮಾಡಲು, ಮನಸ್ಸಿನ ಕಾಯಿಲೆಗಳ ಬಗ್ಗೆ ಮಾತನಾಡಲು. ಅಷ್ಟರವರೆಗೆ ನಮಸ್ಕಾರ.